ನೀನು ಸುಮ್ಮನೆ ನನ್ನ ಮ್ಯಾಗ ದುಡ್ಡು ಖರ್ಚು ಮಾಡ್ತಿದ್ಯಾ? ಇದೆಲ್ಲ ಬ್ಯಾಡ ಅಕ್ಕ. ನನ್ನ ದುಡ್ಡು ನಾನು ಇಷ್ಟ ಬಂದಂಗೆ ಖರ್ಚು ಮಾಡ್ತೀನಿ. ಸುಮ್ಮನೆ ನನ್ನ ಮಾತು ಕೇಳ್ತೀಯೋ ಇಲ್ವೋ? ಬಾ. ಕುಮುದ ಬಗ್ಗೆನಾ? ಯಾಕೆ ರಂಜಿತ್, ನೀವು ಕುಮುದ ಯಾವುದಾದ್ರೂ ವಿಷಯದ ಬಗ್ಗೆ ಜಗಳ ಆಡಿದ್ರಾ? ಇಲ್ಲ ಮಾವ, ಅವ್ರ ಜೊತೆ ಜಗಳ ಆಡೋ ಅಗತ್ಯ ನನಗೇನಿದೆ. ಹಾಗೇನಾದರೂ ಜಗಳ ಆಡಿದ್ರೂ ಅದು ಅಕ್ಕ ತಮ್ಮನ ಜಗಳದ ಹಾಗೆ. ನಾನು ಮಾತಾಡೋಕೆ ಹೊರಟಿರೋ ವಿಷಯ ಇನ್ನೂ ಸ್ವಲ್ಪ ಗಂಭೀರವಾದ್ದು. ಅವಾಗಿಂದ ಹೇಳ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಅದೇನು ಹೇಳಿ? ನೀವೆಲ್ಲ ಚಂದನ್ ಮದುವೆ ಸಂಭ್ರಮದಲ್ಲಿ ಮುಳುಗೋಗಿದ್ದೀರಾ. ಆ ಸಂಭ್ರಮದಲ್ಲಿ ಒಂದು ಮುಖ್ಯವಾದ ವಿಷಯನೇ ಮರ್ತೋಗಿದ್ದೀರಾ. ಏನ್ ಮರ್ತಿದೀವಿ ಅಂತ ಗೊತ್ತಾಗ್ತಿಲ್ವಲ್ಲ ರಂಜಿತ್? ಅದನ್ನ ನೀವೇ ಬಿಡಿಸಿ ಹೇಳಬೇಕು. ಚಂದನ್ ಮದುವೆ ಆಗ್ತಿರೋದು ಸರಿ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಮಗಳ ಬಗ್ಗೆ, ಅವ್ರ ಮದುವೆ ಬಗ್ಗೆನೂ ಯೋಚನೆ ಮಾಡಬೇಕಿತ್ತಲ್ವಾ? ಅದು ಕೂಡ ನಿಮ್ಮೆಲ್ಲರ ಕರ್ತವ್ಯನೇ ಅಲ್ವಾ? ಇನ್ನೂ ಎಷ್ಟು ದಿನ ಅಂತ ಕುಮುದ ಅವ್ರು ಒಬ್ಬಂಟಿ ಆಗಿರಬೇಕು? ಅವ್ರಿಗೂ ಮದುವೆ ಮಾಡಬೇಕು ಅನ್ನೋದನ್ನ ಈ ಮನೆಯವರೆಲ್ಲ ಮರ್ತೇ ಬಿಟ್ಟಿದ್ದೀರಲ್ಲ. ಅಲ್ಲ, ಅವ್ರಿಗೂ ಮದುವೆ ಮಾಡಬೇಕು ಅನ್ನೋ ಯೋಚನೆ ಯಾಕೆ ಯಾರು ಮಾಡ್ತಾ ಇಲ್ಲ? ಅದೇ ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ. ಇದ್ರ ಬಗ್ಗೆ ಕೇಳ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಈ ಮನೆ ಅಳಿಯಾಗಿ ಇದ್ರ ಬಗ್ಗೆ ನಾನು ಕೇಳಬೇಕು, ಅದು ನನ್ನ ಕರ್ತವ್ಯ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಇದರಲ್ಲಿ ತಪ್ಪೇನಿದೆ ರಂಜಿತ್? ನಿನ್ನೆ ಈ ಮಾತು ಕೇಳಿ ನಿನಗೆ ಈ ಮನೆ ಬಗ್ಗೆ, ಈ ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ ಆಯ್ತಪ್ಪ. ನನಗೂ ಅದ್ರ ಬಗ್ಗೆ ಯೋಚನೆ ಇದೆಯಪ್ಪ. ಚಂದು ಮದುವೆ ವಿಷಯ ಬಂದಾಗಲೆಲ್ಲ ಕುಮ್ದನ್ ಮದುವೆ ನೆನಪಾಗುತ್ತೆ. ಅವಳು ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಆದ್ರೆ ಏನು ಮಾಡೋದು? ಅವಳು ಮದುವೆ ಸುದ್ದಿ ತೆಗೆದ್ರೆ ಸಾಕು, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೆದರಿಸ್ತಾಳೆ. ಆ ಕಾರಣಕ್ಕೆ ನಾವು ಅವಳ ಮದುವೆ ಬಗ್ಗೆ ಮಾತೇ ಆಡೋದಿಲ್ಲಪ್ಪ. ಕುಮುದ ಅವರು ಹಾಗಂತಾರೆ ಅಂತ ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಅದು ನಾವು ಮಾಡೋ ದೊಡ್ಡ ತಪ್ಪಾಗುತ್ತೆ ಮಾವ. ಹೇಗಾದರೂ ಸರಿ ಅವ್ರನ್ನ ಮದುವೆಗೆ ಒಪ್ಪಿಸಿ ಆದಷ್ಟು ಬೇಗ ಅವ್ರ ಮದುವೆ ಮಾಡೋದು ಸರಿ ಅಂತ ನನ್ನ ಅಭಿಪ್ರಾಯ. ಬೆಂಕಿ ಬಿತ್ತು ನಿನ್ನ ಅಭಿಪ್ರಾಯಕ್ಕೆ. ನೀನ್ ಯಾವನೋ ನನ್ನ ಮದುವೆ ಬಗ್ಗೆ ಮಾತಾಡೋಕೆ? ನೀನ್ ಯಾರೋ ನನ್ನ ಮದುವೆ ಬಗ್ಗೆ ಮಾತಾಡೋಕೆ? ಅದಕ್ಕೂ ನಿನಗೂ ಏನೋ ಸಂಬಂಧ? ನನ್ನ ಮದುವೆ ವಿಷಯ ಮಾತಾಡೋದಕ್ಕೆ ನಿನಗೇನೋ ಹಕ್ಕಿದೆ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇನ್ನೊಂದ್ಸಾರಿ ನೀನೇನಾದ್ರೂ ನನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಿ ಕೇರ್ಫುಲ್. ಈಗ ರಂಜಿತ್ ಏನಂದ ಅಂತ ಇಷ್ಟು ಹಾರಾಡ್ತಾ ಇದ್ದೀಯಮ್ಮ ನೀನು? ಅಲ್ಲಮ್ಮ, ಅವನು ನಿನ್ನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದೆ ತಪ್ಪು ಅನ್ನೋ ತರ ಹೇಳ್ತಾ ಇದೆಯಲ್ಲ. ಹೌದಪ್ಪ, ನನ್ನ ಪ್ರಕಾರ ಅದು ತಪ್ಪೆ. ನನ್ನ ಮದುವೆ ಬಗ್ಗೆ ಮಾತಾಡೋಕೆ ಇವನು ಯಾರು? ಕುಮುದ, ನೀನು ಮಾತಾಡೋದು ಸರಿ ಅಂತ ನನ್ಗೆ ಅನಿಸ್ತಾ ಇಲ್ಲ. ರಂಜಿತ್ ಏನು ತಪ್ಪು ಮಾತಾಡ್ದ ಅಂತ ಹಾಗಾಡ್ತಿದ್ಯಾ? ಅವನೇನೇ ಆಗಲಿ ನಿನ್ನ ತಂಗಿ ಗಂಡ, ನಿನ್ನ ಮೇಲಿನ ಕಾಳಜಿಯಿಂದ ಮದುವೆ ವಿಷಯ ಪ್ರಸ್ತಾಪ ಮಾಡ್ದ. ಅದರಲ್ಲಿ ಏನು ತಪ್ಪಿದೆ? ಬೇಡ, ನನ್ಗೆ ಯಾರ ಕಾಳಜಿನೂ ಬೇಕಾಗಿಲ್ಲ. ಇವನು ಹೆಂಡತಿ ಬಗ್ಗೆ ಕಾಳಜಿ ತೋರಿಸಿದ್ರೆ ಸಾಕು. ನನ್ನ ಮದುವೆ ವಿಚಾರ ಮಾತಾಡೋದು ನನಗೆ ಬೇಕಾಗಿಲ್ಲ. ಹಾಗಲ್ಲ ಕುಮ್ದನ್. ನೀ ಸುಮ್ಮನೆ ಇರು ಚಂದು. ನಿನಗಿದೆಲ್ಲ ಅರ್ಥ ಆಗಲ್ಲ. ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಆಫೀಸ್ ವಿಷಯ, ಕಂಪ್ನಿ ವಿಷಯ ಏನ್ ಬೇಕಾದ್ರೂ ಮಾತಾಡು. ನಿನ್ಗಿಷ್ಟ ಬಂದ ನಿರ್ಧಾರ ತಗೋ. ಆದ್ರೆ ನನ್ನ ಮದುವೆ ವಿಚಾರದಲ್ಲಿ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ಅಲ್ಲ, ನಾನು ಏನು ಹೇಳಿದೆ, ಏನು ಮಾತಾಡ್ದೆ ಅಂತ ಇಷ್ಟು ಲಕ್ಕೋಗಾಡ್ತಿದ್ದೀರಾ ಕುಮುದ ಅವರೇ? ಅಲ್ಲ ಕುಮ್ದ, ಮದುವೆ ಆಗದೆ ಸನ್ಯಾಸಿ ಆಗಬೇಕು ಅನ್ಕೊಂಡಿದ್ಯಾ? ಹೆಣ್ಣಾದವಳು ಹುಟ್ಟಿದ ಮನೇಲೆ ಕೊನೆವರೆಗೂ ಇರಬೇಕು ಅನ್ಕೊಂಡಿದ್ಯಾ? ಯಾಕಮ್ಮ, ನಾನು ನಿನಗೆ ಈ ಮನೆಗೆ ಅಷ್ಟೊಂದು ಭಾರ ಆಗ್ಬಿಟ್ನಾ? 2 ಹೊತ್ತು 2 ತುತ್ತು ಅನ್ನ ಹಾಕೋಷ್ಟು ಕಷ್ಟ ಆಗಿದ್ಯಾ? ಅದು ಅಲ್ಲದೆ ನಾನೇನು ಈ ಮನೆಯಲ್ಲಿ ಬೇರೆಯವ್ರ ಹಾಗೆ ಬಿಟ್ಟಿ ಅನ್ನ ತಿನ್ಕೊಂಡು ಬಿದ್ದಿಲ್ಲ.
ಈ ಕಂಪ್ನಿಗೋಸ್ಕರ ಕತ್ತೆ ಹಾಕಿ ದುಡಿತಾ ಇದ್ದೀನಿ. ನಿಮಗೆಲ್ಲ ನಾನು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಈ ತಕ್ಷಣನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಪ್ರಪಂಚ ವಿಶಾಲವಾಗಿದೆ. ನಾನು ಅನ್ನ ಸಂಪಾದನೆ ಮಾಡ್ಕೊಳಕ್ ನನಗೆ ಗೊತ್ತು, ಆ ಶಕ್ತಿ ನನಗಿದೆ. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಾನು ಹೀಗೆ ಮಾತಾಡಬಾರ್ದು ಅಂದ್ರೆ ನನ್ನ ಮದುವೆ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನನ್ನ ಮದುವೆ ಆಗಲ್ಲ ಅಂತ ಈಗಾಗಲೇ ಬೇಕಾದ ಸರಿ ಹೇಳಿದ್ದೀನಿ. ಆವೇಶದಲ್ಲಿ ಆತುರದಲ್ಲಿ ಏನೇನೋ ನಿರ್ಧಾರ ತಗೋಬೇಡಿ ಕುಮುದ ಅವರೇ. ಏಯ್, ನೀನೇನು ಮಾತಾಡ್ಬೇಡ. ನಿನ್ ಹಾಗೆ ಬಿಟ್ಟು ಅನ್ನ ತಿನ್ಕೊಂಡು ಬಿದ್ದಿರೋಕೆ ಇನ್ನೊಬ್ಬ ಗಂಡಸನ್ನ ಈ ಮನೆ ಕರ್ಕೊಂಡ್ ಬರ್ಬೇಕಾ? ನಿನ್ನಂತ ಗಂಡ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಕುಮುದ, ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ತಾ ಇದೀಯಾ. ಇದರಿಂದ ನಿನಗೆ ಕೆಟ್ಟದಾಗತ್ತೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿಸ್ಕೊಳ್ಳೋ ಅಷ್ಟು ಚಿಕ್ಕ ಹುಡುಗಿ ಅಲ್ಲಪ್ಪ ನಾನು. ಈ ಮನೆಯಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಾಟಕ ಮಾಡ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ಮೊದಲು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ನಾನು ಮನ್ಸೊಳಗೊಂದು ಹೊರಗೊಂದು ಮಾತಾಡೋದಿಲ್ಲ. ಇದ್ದದನ್ನ ಇದ್ದ ಹಾಗೆ ನೇರವಾಗಿ ಹೇಳ್ಬಿಡ್ತೀನಿ. ಒಂದೊಂದು ನಿಮಿಷಕ್ಕೂ ಬಣ್ಣ ಬದಲಾಯಿಸುವಂತ ಗೋಸಂಬೆ ಅಳಿಯ ಇದಾನಲ್ಲ, ಇವನು ಮೊದಲು ಬುದ್ಧಿ ಕಲಿಸಿ. ಅಕ್ಕ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ಯಾ? ಹಾ, ಭಜನೆ ಮಾಡೋದಿಕ್ಕೆ. ಭಜನೆ ಮುಗಿದ್ಮೇಲೆ ಪಂಚಾಮೃತ, ನೀರು, ಮಜ್ಜಿಗೆ ಎಲ್ಲ ಕೊಡ್ತಾರೆ. ತಿಂದು ಕುಡ್ದು ಹೋಗೋಣ. ಸುಮ್ಮನೆ ಬಾ ಅಂದ್ರೆ ಬರಬೇಕು. ಹಾಯ್ ಶ್ರುತಿ. ಹಾಯ್. ಏನಾದರೂ ಮನೇಲಿ ಫಂಕ್ಷನಾ? ಫಂಕ್ಷನ್ ಎಲ್ಲ ಏನಿಲ್ಲ. ಅಂದಹಾಗೆ ಇವಳು ಚಿನ್ನು, ನನ್ನ ತಂಗಿ. ಶಿ ನೀಡ್ಸ್ ಅ ಮೇಕ್ ಓವರ್. ಓಕೆ, ಹೌದಾ, ನೈಸ್. ಇವ್ರಿಗೆ ಯಾವ ಥರ ಹೇರ್ ಸ್ಟೈಲ್ ಚೂಸ್ ಮಾಡ್ತೀರಾ? ತುಂಬ ಮಾಡಾಗಿರ್ಬೇಕು. ಇವಳ ಫ್ರೆಂಡ್ಸು ಇವಳನ್ನು ನೋಡಿದ್ರೆ ಗುರ್ತೇ ಹಿಡಿಬಾರ್ದು, ಹಾಗಿರ್ಬೇಕು. ಅಕ್ಕ, ನಂಗೆ ಯಾಕೋ ತುಂಬ ಭಯ ಆಯ್ತದ. ಭಯ ಯಾಕೆ ಚಿನ್ನು? ನಾನು ನಿನ್ನ ಜೊತೆ ಇದ್ದೀನಲ್ಲ. ನಾನೇನು ಕಣ್ಣು ಆಪ್ರೇಷನ್ ಮಾಡಿಸೋದಕ್ಕೆ ಕರ್ಕೊಂಬಂದಿದ್ದೀನಿ ನೋಡು. ಇವ್ರು ಹೇಳ್ದಾಗ ನೀನು ಕೇಳಬೇಕು ಅಷ್ಟೇ. ಬನ್ನಿ. ರಂಜಿತ್, ಬೇಸರ ಮಾಡ್ಕೋಬೇಡಪ್ಪ. ಕುಮುದ ಆಡಿದ ಮಾತನ್ನು ಯಾರೇ ಕೇಳಿದ್ರು ಬೇಸರ ಆಗುತ್ತೆ. ನಿಜ, ನನ್ನ ಮಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಛೇ, ನೀವೇ ಕ್ಷಮೆ ಕೇಳ್ತೀರಮ್ಮವ. ನಿಜ ಹೇಳಬೇಕು ಅಂದರೆ ತಪ್ಪು ಮಾಡಿದ್ದು ನಾನು. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ರಾಧ ಅಂತ ಆಗ್ತಾನೆ ಇರಲಿಲ್ಲ. ನನ್ನ ಅಧಿಕ ಪ್ರಸಂಗ ಕಾರಣಕ್ಕೆ ತಿಳಿಗೊಳಗೆ ಕಲ್ಲೆಸ್ತು ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟೆ. ರಂಜಿತ್, ನೀನು ಹೇಳಿದ್ದು ಅವಳು ಒಳ್ಳೆದಿತ್ತು ತಾನೇ, ಅದು ಅವಳಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಆ ದೇವರು ಅವಳ ಹಣೆಯಲ್ಲಿ ಏನು ಬರೆದಿದ್ದಾನೋ ಹಾಗೆ ಆಗತ್ತೆ ಬಿಡು. ಬೇಕಾದಷ್ಟು ಜನ ಬಂದರು ಅವಳನ್ನ ನೋಡೋದಕ್ಕೆ ಅಂತ. ಇವಳೇ ಏನೋ ಒಂದೊಂದು ಕಾರಣ ಹೇಳಿ ಬೇಡ ಅಂತ ಅಂದ್ಬಿಟ್ಲು. ಎಲ್ಲ ನಮ್ಮ ಕರ್ಮ. ಅವಳ ಮದುವೆ ನೋಡದೆ ನಾವು ಸತ್ತು ಹೋಗ್ತೀವಿ ಏನೋ. ನೀನು ಬೇಜಾರು ಮಾಡ್ಕೋಬೇಡಪ್ಪ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅತ್ತೆ? ಪಾಪ ಕುಮ್ನವರು ಯಾವುದೋ ಕೆಟ್ಟ ಮೂಡಲ್ಲಿದ್ದರು ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ಕೂಗಾಡಿದ್ರು. ಒಂದು ವೇಳೆ ನನ್ನ ಅಕ್ಕನೋ ತಂಗಿನೋ ನನಗೆ ಈಗ ಬೈದಿದ್ರೆ ನಾನೇನು ತಾನೇ ಮಾಡ್ತಿದ್ದೆ ಹೇಳಿ? ಈಗಲೂ ಹಾಗೆ ಅಂತ ಸುಮ್ಮನಾಗ್ತೀನಿ. ಒಟ್ಟಿನಲ್ಲಿ ಈ ಮನೆಯಲ್ಲಿರೋರೆಲ್ಲ ಸುಖವಾಗಿ ಖುಷಿಯಾಗಿರಬೇಕು, ಅದೊಂದೇ ನನ್ನ ಆಸೆ. ಆ ರೀತಿ ಕೆಡ್ದಾಗ ಬೈದರು ಈ ಮನುಷ್ಯ ಯಾಕೆ ಸುಮ್ಮನೆ ಇದ್ದಾನೆ? ಮಾವ, ನೀವೆಷ್ಟೇ ಹೇಳಿದ್ರು ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ. ಈಗಿರೋ ಮನಸ್ಥಿತಿಲಿ ನೀವು ಆಫೀಸಿಗೆ ಬರೋದೇನು ಬೇಡ. ಶ್ವೇತತ್ತೆ, ಮಾವನ್ನೆಲ್ಲರೂ ಹೊರಗಡೆ ಕರ್ಕೊಂಡೋಗಿ, ರಿಫ್ರೆಶ್ ಆಗುತ್ತೆ ಮೈಂಡ್. ಸರಿ ಅಜ್ಜಿ, ಬರ್ತೀನಿ. ತಾತ, ಅಮ್ಮ.
ನೀವು ಅಕ್ಕನ ಒಳ್ಳೇದಕ್ಕೆ ಅಂತಲೇ ಹೇಳಿದ್ರಿ, ಆದರೆ ಅವಳು ಅದನ್ನು ಅಪಾರ್ಥ ಮಾಡಿಕೊಂಡ್ಳು. ನೀವಿಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತಿರಲಿಲ್ಲ ರೀ. ಶ್ವೇತಾ, ಗಂಟ್ಲು ತುಂಬ ಒಣಗ್ತಾ ಇದೆ, ಸ್ವಲ್ಪ ಜ್ಯೂಸ್ ತಂದು ಕೊಡ್ತೀಯಾ? ಹಾಂ, ತರ್ತೀನಿ. ಅಯ್ಯೋ ದೇವ್ರೆ, ನೀವು ನನ್ನ ಕಾಲು ಯಾಕೆ ಮುಟ್ತಿದ್ದೀರಾ? ನೀವು ನನ್ನ ಕಾಲು ಮುಟ್ಟಿದ್ರೆ ನಂಗೆ ಪಾಪ ಸುತ್ಕೊಳ್ತದೆ. ಶ್ರುತಿ, ಚಿನ್ನು, ಅವ್ರೇನಾದರೂ ಮಾಡಲಿ, ನೀನು ಸುಮ್ಮನಿರು. ಅಕ್ಕ, ನೀನು ಏನು ಹೇಳ್ತಿದ್ಯಾ? ಅವ್ರು ನನಗೂ ದೊಡ್ಡವರು ಚಿಕ್ಕವ್ರ ಕಾಲು ಮುಟ್ಬಾರ್ದು. ಪ್ರತಿದಿನ ನಾವು ಬೇಕಾದಷ್ಟು ಜನಕ್ಕೆ ಮಾಡ್ತೀವಿ, ಕೊಡಿ. ಅಕ್ಕ, ನಂಗೆ ಒಂಥರ ಆಯ್ತದೆ, ನಾನು ಎದ್ದೊಳ್ತೀನಿ. ಚಿನ್ನು ಚುಪ್. ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿರ್ಲಿಲ್ಲ ನಿಂಗೆ? ಮತ್ತೆ ಸುಮ್ಮನೆ ಕೂತ್ಕೋ. ನೀನು ಏನು ಅನ್ಕೊಂಡಿದ್ಯಾ? ಓ ಕುಮುದ ಅವರೇ, ಎಷ್ಟು ಟಯರ್ಡ್ ಆಗಿತ್ತು ಗೊತ್ತಾ ನನಗೆ. ಜ್ಯೂಸ್ ಕುಡಿದು ನಾನೇ ನಿಮ್ಮ ಹತ್ರ ಬರೋಣ ಅಂದ್ಕೊಂಡಿದ್ದೆ, ಸದ್ಯ ನೀವೇ ಬಂದ್ರಲ್ಲ. ಏನೇನೋ ಮಾತಾಡಿ ದಾರಿ ತಪ್ಪಿಸ್ಬೇಡ. ಏನು ನಿನ್ನ ಉದ್ದೇಶ? ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ಯಾ? ನೀನು ನಾಟಕ ಮಾಡೋದು ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ? ನಾನು ನಾಟಕ ಆಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗೋಯ್ತಾ ಕುಮುದ ಅವರೇ? ಅರ್ಥ ಆಗಲಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು.